ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ವೀಕ್ಷಕರೇ, ಮೇ 1ನೇ ತಾರೀಕು ಹುತ್ತ ಹುಣ್ಣಿಮೆ ಇದೆ. ಈ ಹುಣ್ಣಿಮೆಯಿಂದಾಗಿ ಈ 3 ರಾಶಿಯವರಿಗೆ ಮಹಾಲಕ್ಷ್ಮಿಯ ಕೃಪೆಯಿಂದ ಎಷ್ಟು ದಿನ ಅನುಭವಿಸಿದಂತಹ ಕಷ್ಟ ಕೊನೆಗೊಳ್ಳುತ್ತದೆ. ಹಾಗಾದರೆ ಆ ರಾಶಿಗಳು ಯಾವುದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ರಾಶಿಯಾಗಿ ವೃಷಭ ರಾಶಿ. ನಿಂತು ಹೋಗಿರುವಂಥದ್ದು ಹಣ ನಿಮ್ಮ ಕೈ ಸೇರುತ್ತದೆ. ಮಹಾಲಕ್ಷ್ಮಿಯ ಒಂದು ಆಶೀರ್ವಾದದಿಂದ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತದೆ. ಬಿಸ್ನೆಸ್ ಮಾಡೋರಿಗೆ ಹೊಸ ಡೀಲ್ಗಳು ಸಿಗುತ್ತದೆ. ಇನ್ನು 2ನೇ ರಾಶಿಯಾಗಿ ಸಿಂಹರಾಶಿ. ಸಮಾಜದಲ್ಲಿ ನಿಮಗೆ ದೊಡ್ಡ ಗೌರವ ಸಿಗುತ್ತದೆ. ಜಮೀನು ಹಾಗೂ ಮನೆ ಖರೀದಿ ಮಾಡಲಿಕ್ಕೆ ಇದು ಒಂದು ಸುವರ್ಣಾವಕಾಶ ಅಂತ ಹೇಳ್ಬೋದು. ಕೋರ್ಟ್ ಕೇಸ್ ಕಚೇರಿ ಇದ್ದರೆ ಇದು ನಿಮ್ಮ ಪರವಾಗಿ ಒಂದು ಜಜ್ಮೆಂಟ್ ಅನ್ನೋದು ಸಿಗುತ್ತದೆ. 3ನೇ ರಾಶಿಯಾಗಿ ತುಲಾ ರಾಶಿ. ಎಷ್ಟು ದಿನ ನೀವು ಒಂದು ಕಷ್ಟಪಟ್ಟಂತಹ ಪ್ರಯತ್ನ ಈ ಸಮಯದಲ್ಲಿ ಫಲ ಅನ್ನೋದು ನೀಡುತ್ತದೆ. ಹಣಕಾಸಿನಲ್ಲಿ ನೀವು ಹೊಂದಿಕೊಂಡಿರುವಂತಹ ಒಂದು ಧನಲಾಭ ನಿಮಗೆ ಸಿಗುತ್ತದೆ. ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರುತ್ತದೆ. ನಿಮ್ಮ ಮಾತಿನ ಪ್ರಭಾವದಿಂದಾಗಿ ಏನೇ ದೊಡ್ಡ ಕೆಲಸ ಇದ್ದರೂ ಸುಲಭವಾಗಿ ಮುಗಿಸಿಕೊಡ್ತೀರಾ. ನೀವು ಶುಕ್ರವಾರ ದಿನ ತುಪ್ಪದ ದೀಪವನ್ನು ಮನೆಯಲ್ಲಿ ಅಂಟಿಸಿ. ಈ 3 ರಾಶಿಯಲ್ಲಿ ನಿಮ್ಮದಿದ್ದರೂ ಇಲ್ಲದಿದ್ದರೂ ಜೈ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಕೊಟ್ಟು ಈ ವಿಡಿಯೋಗೆ ಶೇರ್ ಮಾಡಿ. ನಮ್ಮ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.